ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶೂಟೌಟ್ ಖಂಡಿಸಿ ಇಂದು ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಜೊತೆ ಜನಾರ್ದನ್ ರೆಡ್ಡಿ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬಳ್ಳಾರಿಯಲ್ಲಿ ಇವತ್ತು ಬಿಜೆಪಿ ಸಮಾವೇಶ ನಡೀತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ, ಮಾಜಿ ಸಚಿವರು. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸಮಾವೇಶಕ್ಕಿಂತ ಮುಂಚಿತವಾಗಿ ಕೇಳಬೇಕಂತ ವಿಚಾರ ಅಂದರೆ, ಘಟನೆ ನಡೆದಂಥ ಸಂದರ್ಭದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮನಸ್ಥಿತಿ ಏನಿತ್ತು ಇನ್ಸಿಡೆಂಟ್ ಆದ ತಕ್ಷಣದಲ್ಲಿ? ನೋಡಿ, ನಮಗೆ ಯಾವತ್ತೂ ಕೂಡ ನಾವು ಬಳ್ಳಾರಿಯಲ್ಲೇ ಈ ಹಿಂದೆ ಸಾಕಷ್ಟು ರಾಜಕೀಯ ಹೋರಾಟಗಳು ಮಾಡಿರೋಂಥವ್ರು. ಈ ರೀತಿ ಘಟನೆ ಅಂತಂದರೆ ಮನೆಗಳ ಮೇಲೆ ಈ ಹಿಂದೆ ನಾವು ರಾಜಕೀಯವಾಗಿ ಭಾಳಷ್ಟು ದೊಡ್ಡ ದೊಡ್ಡ ಕುಟುಂಬಗಳೇ ಬಳ್ಳಾರಿಯಲ್ಲಿ ನೆಲೆಸಿದ್ದು ನಿಮ್ಗೆ ಗೊತ್ತು. 50 ವರ್ಷ ಬಳ್ಳಾರಿನ ಇವತ್ತು ಆಡಳಿತ ಮಾಡಿರೋಂಥ ಒಂದೇ ಒಂದು ಕುಟುಂಬ ಇತ್ತು. ಆ ರೀತಿ ಇಡೀ ಬಳ್ಳಾರಿ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ ಒಂದೊಂದು ಕುಟುಂಬಗಳೇ 30-40 ವರ್ಷ ಆಡಳಿತ ಮಾಡಿರುವಂಥದ್ದು. ಅಂಥವ್ರ ವಿರುದ್ಧ ಕೂಡ ಹೋರಾಟ ಮಾಡಿವಿ. ಆದರೆ ಈ ರೀತಿ ಘಟನೆಗಳು ಅಂದರೆ ಮನೆಗಳ ಮೇಲೆ ಬಾಂಬ್ಗಳು, ಪ್ರೈವೇಟ್ ಗನ್ಗಳು, ಇವತ್ತು ಪೆಟ್ರೋಲ್ ಬಾಂಬ್ಗಳಾಗಿರ್ಬೋದು, ಫೈರಿಂಗ್ಗಳಾಗಿರ್ಬೋದು, ಕೊಲೆಗಳಾಗಿರ್ಬೋದು, ಇಂಥದ್ದು ಇವತ್ತು ಕೂಡ ನಡೆದಿಲ್ಲ. ಇದೇ ಮೊದಲ ಬಾರಿ ನಡೆದಿರೋವಂಥದ್ದು. ಸೊ ಹಾಗಾಗಿ ನಮಗೆ ಆ ಕ್ಷಣದಲ್ಲಿ ಎಲ್ಲೋ ಒಂದು ದೈವಶಕ್ತಿ ಅನ್ನೋದು ಬಂದು ಅಲ್ಲಿ ಒಂದು ಮ್ಯಾಜಿಕ್ ಮಾಡಿದೇನೋ ಗೊತ್ತಿಲ್ಲ. ಆಗಲಿ ಇಲ್ಲದೆ ಹೋದರೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಜನರು ಸಾವನ್ನೋದು ಆಗಬೇಕಾಗಿತ್ತು ಅನ್ನೋಂಥದ್ದು ಇವತ್ತು ಇಡೀ ಬಳ್ಳಾರಿ ಜನರೇ ಮಾತಾಡ್ತಾರೆ. ಸರಿ, ಘಟನೆ ನಂತರದಲ್ಲಿ ನೀವು ಪಾದಯಾತ್ರೆ ಮಾಡಬೇಕು, ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತೀರಿ. ಆದರೆ ಅದಕ್ಕೆ ಅವಕಾಶ ಸಿಕ್ಕಿಲ್ಲ, ಹೈಕಮಾಂಡಿಂದನೋ ಅಥವಾ ರಾಜ್ಯ ಘಟಕದಿಂದ ಗೊತ್ತಿಲ್ಲ. ಸೊ ಇಲ್ಲಿ ಯಾಕೆ ಅವಕಾಶ ಸಿಕ್ಕಿಲ್ಲ? ನೀವೇನಾದರೂ ಮತ್ತೆ ನಿಮ್ಮ ಗತವೈಭವ ಬಂದುಬಿಡುತ್ತೆ, ಸಂಪೂರ್ಣ ನಿಮ್ಮ ಹಿಡಿತಕ್ಕೆ ಹೋಗ್ಬಿಡುತ್ತೆ, ಈ ರೀತಿಯ ವಿಚಾರಗಳೇನಾದ್ರು ಬಂತಾ ಇಲ್ಲಿ? ನೋಡಿ, ಅಂಥದ್ದು ಏನೂ ಕೂಡ ಇಲ್ಲ. ಯಾಕೆಂದರೆ ಇಡೀ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಎಲ್ಲ ಕೋರ್ ಕಮಿಟಿ ಸದಸ್ಯರುಗಳು, ನಾಯಕರುಗಳು ಪಾದಯಾತ್ರೆ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಬದ್ಧರಾಗೆ ಇವತ್ತು ಪಕ್ಷದ ಕಡೆಯಿಂದ ಹೈಕಮಾಂಡ್ಗೆ ಅದಕ್ಕೊಂದು ದಿನಾಂಕ ನಿಗದಿಪಡಿಸೋದಕ್ಕೆ ಪರ್ಮಿಷನ್ಗೆ ಲೆಟ್ರ್ ಕಳಿಸಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ 19-20ನೇ ತಾರೀಕು ಇರೋ ಕಾರಣ ತದನಂತರ ಮತ್ತು ಹೋರಾಟ ಹಂತ ಹಂತವಾಗಿ ಮಾಡೋಣ ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂದು ಮೊದಲು ಪ್ರತಿಭಟನಾ ರ್ಯಾಲಿ ಮೂಲಕ ನಮ್ಮ ಆಗ್ರಹ ವ್ಯಕ್ತಪಡಿಸೋಣ. ಅದಕ್ಕೆ ಸರ್ಕಾರ ಸ್ಪಂದಿಸಿ ಹೋಗಿದ್ದ ಪಕ್ಷದಲ್ಲಿ ಪಾದಯಾತ್ರೆಗೆ ಕೂಡ ದಿನಾಂಕ ನಿಗದಿಪಡಿಸಿ ಮುಂದಿನ ಹೋರಾಟ ಮಾಡೋಣ ಅನ್ನೋದು ಎಲ್ಲರ ತೀರ್ಮಾನ. ಸರ್, ಇವತ್ತಿನ ಸಮಾವೇಶದ ಮೂಲಕ ಏನು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀರಿ? ಇವತ್ತು ನಾರಾ ಭರತ್ ರೆಡ್ಡಿಯನ್ನು ತಕ್ಷಣ ಇವತ್ತು 15 ದಿನಗಳಾದರೂ ಕೂಡ ಅರೆಸ್ಟ್ ಮಾಡಿಲ್ಲ. ಅವರ ಕಾರ್ಯಕರ್ತರನ್ನ ಅವರ ಪ್ರೈವೇಟ್ ಗನ್ಮ್ಯಾನ್ಗಳಿಂದನೇ ಅವರ ಸಮಕ್ಷಮದಲ್ಲೇ, ಭರತ್ ರೆಡ್ಡಿ ಸಮಕ್ಷಮದಲ್ಲೇ ಕೊಲೆಯಾಗಿರುವಂಥದ್ದು ಇಡೀ ಮಾಧ್ಯಮಗಳಲ್ಲಿ, ಟಿ ವಿಗಳಲ್ಲಿ ವಿಡಿಯೋ ಪ್ರೂಫ್ಗಳನ್ನ ಇಟ್ಕೊಂಡು ಕೂಡ ಇವತ್ತು ಇಷ್ಟು ನಿಧಾನಗತಿಯಾಗಿ ಏನು ತನಿಖೆ ಮಾಡ್ತಾ ಇದ್ದಾರೆ. ಭರತ್ ರೆಡ್ಡಿ ಯಾವ ಸನ್ನಿವೇಶ ಇತ್ತು ಅವತ್ತು? ಇವತ್ತು ನಮ್ಮ ಮನೆ ಮುಂದೆ ಅವನೇ ಅಲ್ಲ 5,000 ಮಂದಿ ಜನಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಎಲ್ಲ ಟಿ ವಿಗಳಲ್ಲಿ ತೊಗೊಂಡು ಬಂದಿದ್ದೀನಿ. ಮನೆ 5 ನಿಮಿಷದಲ್ಲಿ ಸುಟ್ಟು ಹೋಗ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ಅವ್ರನ್ನ ಬಳ್ಳಾರಿ ಭಸ್ಮ ಮಾಡಿಬಿಡ್ತೀನಿ ಅಂಥೇಳಿ ಅದು ಎಲ್ಲರಿಗೂ ಮೀಡಿಯಾದವ್ರಿಗೂ ಅವ್ನು ಮಾತಾಡೋದ್ರಲ್ಲೇ ಅವ್ನು ಕಂಪ್ಲೀಟ್ ಕಣ್ಣೇ ಮುಚ್ಕೊಂಡ್ಬಿಡ್ತಾ ಇದ್ನಲ್ಲ, ಮಾತಾಡಲಿಕ್ಕೆ ಆಗ್ತಾಯಿದ್ದಿಲ್ಲ. ಸೊ ಆ ಒಂದು ಇದರಲ್ಲೇ ಅವ್ನು ತೊಗೊಂಡಿರೋಂಥ ಒಂದು ಕ್ರೂಯಲ್ ಒಂದು ನಿರ್ಧಾರಗಳಿಂದನೇ ಈ ಘಟನೆಗಳಾಗಿರುವಂಥದ್ದು. ಹಾಗಾಗಿ ಅವನ್ನ ತಕ್ಷಣ ಬಂಧನ ಮಾಡಿ CBI ಎಂಕ್ವೈರಿ ಕೊಡಬೇಕು. ಕೊನೆಯದಾಗಿ ಸರ್, ನೀವು ಜನಾರ್ದನ್ ರೆಡ್ಡಿ ಅವರು ಸಿದ್ದರಾಮಯ್ಯನವರು ಆಪ್ತರು, ಅವ್ರ ಜೊತೆ ಏನೋ ಮಾತಾಡಿದ್ರೆ ಸರ್? ಇಲ್ಲ, ಇದು ಜನಾರ್ದನ್ ರೆಡ್ಡಿ ಅವರು ಹೇಳಿರುವಂತಹ ಮಾತು. ಈ ಒಂದು ಸಮಾವೇಶದ ಮೂಲಕ ಸರ್ಕಾರಕ್ಕೆ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಹಾಗಂತ ಅವರಿಗೆ ಪಾದಯಾತ್ರೆಗೆ ಅವಕಾಶ ಸಿಕ್ಕಿಲ್ಲ ಅಂತಲ್ಲ, ಹಂತ ಹಂತವಾಗಿ ಪಾದಯಾತ್ರೆಯನ್ನು ಮಾಡಬೇಕು, ಹೋರಾಟವನ್ನು ಮಾಡಬೇಕು. ಈ ವಿಚಾರವಾಗಿ ಹೈಕಮಾಂಡ್ ಜೊತೆಲೂ ಕೂಡ ಮಾತಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಆ ನಂತರದಲ್ಲಿ ಅಂದರೆ ಮುಂದಿನ ದಿನ ಇವತ್ತು ಸಮಾವೇಶ ಆದ ನಂತರದಲ್ಲಿ ಮುಂದೆ ಪಾದಯಾತ್ರೆಯೂ ಕೂಡ ನಡೆಯಲಿದೆ ಅನ್ನುವಂಥ ವಿಚಾರವನ್ನು ಇವತ್ತು ಜನಾರ್ದನ್ ರೆಡ್ಡಿ ಅವರು ಈ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಂಕರ್ರಾವ್ ಜೊತೆ ಜನಾರ್ದನ ಬಾರ್, ಜಿ ಕನ್ನಡ ನ್ಯೂಸ್, ಬಳ್ಳಾರಿ. ಡ್ರಗ್ಸಿಂದ ವ್ಯಸನಕಾರರಾಗ್ತಾ ಇದ್ದಾರೆ. ಇವತ್ತು ನಾರಾ ಭರತ್ ರೆಡ್ಡಿಯಿಂದ 2,000 ಮಂದಿ ಬಂದು ನೋಡಿ, ಎಲ್ಲ ಕೂಡ ಯುವಕರು ಡ್ರಗ್ ವ್ಯಸನಕಾರರಾಗಿ ಇವತ್ತು ಅವರೆಲ್ಲರೂ ಕೂಡ ಅವ್ರ ಜೊತೆಲಿ ಬಂದಂಥವ್ರು, ಯಾರು ಕೂಡ ದೊಡ್ಡವರು ಯಾರು ಕೂಡ ಬಂದಿಲ್ಲ. ಹಂಗಾಗಿ ಇವತ್ತು ವ್ಯವಸ್ಥೆ ಅನ್ನೋದು ಕೆಡಿಸ್ಕೊಂಡ್ಬಿಟ್ಟಿದೆ. ಎಲ್ಲ ಹೋರಾಟ